ಇದ್ದೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಂಡಿದ್ದರ ಬಗ್ಗೆ ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಫಿಷಿಯಲ್ ಪೇಜು 20 ಮಿಲಿಯನ್ ಅನ್ನ ದಾಟಾಗಿದೆ ಆಲ್ರೆಡಿ. ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಅದೆಲ್ಲವೂ ಕೂಡ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದೆ. ಕೇವಲ ಒಂದೇ ವಾರದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾ ಇದೆಯಲ್ಲ, ಇದರ ಅಜೆಂಡಾ ಏನು, ಇದರ ಜೊತೆಗೆ ಇದರ ಹಿಂದಿನ ಉದ್ದೇಶ ಏನು, ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ ಇಡೀ ದೇಶದಾದ್ಯಂತ. ಜೊತೆಗೆ ಕೇಂದ್ರ ಸರ್ಕಾರದ ನಿದ್ದೆಯೂ ಕೆಡಿಸ್ಬಿಟ್ಟಿದೆ ಕಾಕ್ರೋಚ್ ಜನತಾ ಪಾರ್ಟಿ. ವಿಡಂಬನಾತ್ಮಕ ಪೋಸ್ಟ್ಗಳ ಮೂಲ ಹವಾ ಸೃಷ್ಟಿ ಮಾಡಿರೋದು ಈ ಜಿರಳೆಯ ಮೂಲಕ. ಸಖತ್ ಕ್ರೇಜ್ ಅಂತೂ ಸೃಷ್ಟಿ ಮಾಡಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ, ಅದರಲ್ಲೂ ಎಕ್ಸ್ ಅಕೌಂಟ್ ಅನ್ನ ನಿರ್ಬಂಧ ಮಾಡಿಬಿಟ್ಟಿದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಪರಿಣಾಮ ಬೀರುತ್ತೆ ಅನ್ನೋ ಕಾರಣ ಕೊಟ್ಟು ಉದ್ರೇಕಕಾರಿ ಮತ್ತು ಪ್ರಚೋದನಾತ್ಮಕ ಪೋಸ್ಟ್ ಅನ್ನ ಮಾಡ್ತಿದ್ದ ಆರೋಪದ ಮೇರೆಗೆ ಎಕ್ಸ್ ಖಾತೆಯನ್ನ ನಿರ್ಬಂಧ ಹೇರಿರುವುದು. ಎಕ್ಸ್ ಖಾತೆಯನ್ನ ಮಾತ್ರ ಸದ್ಯದಲ್ಲಿ ಇನ್ಸ್ಟಾಗ್ರಾಮ್ಗೂ ಕೂಡ ನಿರ್ಬಂಧ ಹೇರಿತ್ತು. ಮಟ್ಟದನ್ನ ರಿಲೀಸ್ ಮಾಡ್ಕೊಂಡಿದ್ದಾರೆ. 20 ಮಿಲಿಯನ್ ಫಾಲೋವರ್ಸ್ ರೀಚ್ ಆಗಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾ ಎಕ್ಸ್ ಅಕೌಂಟ್ ಅನ್ನ ಈಗ ನಿರ್ಬಂಧ ಮಾಡಲಾಗಿದೆ. ವಿಡಂಬನಾತ್ಮಕ ಪೋಸ್ಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಪರಿಣಾಮ ಬೀರುತ್ತದೆ, ಉದ್ರೇಕಕಾರಿಯಾದಂತಹ ಜೊತೆಗೆ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣಗಳನ್ನು ಕೊಟ್ಟು ನಿರ್ಬಂಧ ಹೇರಲಾಗಿದೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಯನ್ನ. ನಾನು ಹೇಳಿದ್ನಲ್ಲ, ರಾಷ್ಟ್ರೀಯ ಪಕ್ಷಗಳು ಕಕ್ಕಾಬಿಕ್ಕಿ ಆಗಿವೆ. ಕೇಂದ್ರ ಸರ್ಕಾರದ ನಿದ್ದೆಯನ್ನು ಗಿಡಿಸಿದೆ ಈ ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ. ಯೂತ್ಸ್ಗಳು ಇದ್ರ ಬಗ್ಗೆ ವಿಡಿಯೋ ಮಾಡಿಬಿಡ್ತಿದ್ದಾರೆ, ಎಐ ಮುಖಾಂತರ ವಿಡಿಯೋ ಮಾಡಿಬಿಡ್ತಿದ್ದಾರೆ. ಇಡೀ ದೇಶದಾದ್ಯಂತ ಸಂಚಲನ ಅಂತೂ ಮೂಡಿಸ್ತಾ ಇದೆ. बधाई हो, कॉकरोच जनता पार्टी बीजेपी से आगे निकल गई। अब देश में चलेगी सिर्फ सीजेपी सरकार। पर लीग बंद, भ्रष्टाचार खत्म, बेटियां सुरक्षित, मीडिया को पूरी आजादी की बार कॉकरोच जनता पार्टी सरकार। तुम कुछ भी कर लो। 90% फॉलोवर्स मुस्लिम्स है। केजरीवाल जी ने रिक्वेस्ट किया प्लीज हिंदूज भी ज्वाइन करो, और 80% की उम्र 40 साल से ज्यादा है। प्लीज जेन जी भी हमें फॉलो करो। युवाओं, अब सिस्टम को बताएंगे कॉकरोच क्या होते हैं। सपोर्ट करो, पेज फॉलो करो। ನೋಡಿ, ಒಂದು ಕಡೆ ಕೇಂದ್ರ ಸರ್ಕಾರದ ನಿದ್ದೆಯನ್ನು ಗೆಡಿಸಿದೆ. ಹೌದು, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯನ್ನ ನಿರ್ಬಂಧ ಹೇರಲಾಗಿದೆ. ಇದು ರಾಷ್ಟ್ರೀಯ ಭದ್ರತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಅಂತ ಒಂದಷ್ಟು ಜನ ಯುವಕರು ವಿಡಿಯೋ ಮಾಡಿಬಿಡ್ತಿದ್ದಾರೆ. ವಿ ಸಪೋರ್ಟ್ ಸಿಜೆಪಿ, ವಿ ಆರ್ ಜಾಯ್ನಿಂಗ್ ಸಿಜೆಪಿ ಅಂತ ಹೇಳಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಆಲ್ಮೋಸ್ಟ್ ಆಲ್ ರೇಷಿಯೋ ತಗೊಂಡ್ರೆ ಎಲ್ಲ ಜೆನ್ಸಿಗಳೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇಂಡಿ ಒಕ್ಕೂಟ ಅಂತ ಮಾಡ್ಕೊಂಡಿದ್ವಲ್ಲ ಪಕ್ಷಗಳು, ಅವು ಕೂಡ ಬೆಂಬಲ ಕೊಡ್ತಾ ಇದೆ ಸಿಜೆಪಿಗೆ. ಕೇಂದ್ರ ಸರ್ಕಾರ ಯಾವಾಗ ಸೋಷಿಯಲ್ ಮೀಡಿಯಾಗಳನ್ನ ತಡೆ ಹಿಡಿಯೋ ವಿಚಾರ ಅಥವಾ ನಿರ್ಬಂಧ ಹೇರೋ ವಿಚಾರ ಮಾಡ್ತು ಅನ್ನೋದು ಗೊತ್ತಾಯ್ತು, ಅವಾಗ ಇಂಡಿ ಪಕ್ಷಗಳು ಕೂಡ ಸಪೋರ್ಟ್ ಕೊಡ್ತಾ ಇದೆ. ನೆನಪಿರಲಿ, ಎಲ್ಲ ಇಂಡಿ ಅಂದರೆ ಕಾಂಗ್ರೆಸ್, ಎಸ್-ಪಿ, ಆಪ್, ಡಿಎಂಕೆ ಎಲ್ಲ ಹಲವು ಪಕ್ಷಗಳಂತೂ ಬೆಂಬಲ ಸೂಚಿಸ್ತಾ ಇದೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೂ ಕೂಡ. ಜೆನ್ಸಿ ಪೀಳಿಗೆಯ ಹೋರಾಟಕ್ಕೆ ಇದು ಕೆಲ ನಾಯಕರು ಸಪೋರ್ಟ್ ಕೊಡ್ತಾ ಇರೋದು. ನೋಡಿ, 20 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಪೋಸ್ಟ್ ಹಾಕಿರೋದು ಕೇವಲ 67. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಆಯಿತು ಅಂದ ತಕ್ಷಣ ಅದೊಂದು ಪಾರ್ಟಿ ಆಗೋದಾಗ್ಲಿ, ಅದು ಬಂದು ಅದು ಇನ್ನೊಂದೇನೋ ಆಗ್ಬಿಡುತ್ತೆ ಅನ್ನೋದಲ್ಲ. ಎಂತೆಂಥ ದೊಡ್ಡ ಸ್ಟಾರ್ ನಟರಾಗಲಿ, ಬೇರೆ ಕ್ರಿಕೆಟಿಗರಾಗಲಿ, ಫುಟ್ಬಾಲ್ ಆಗಲಿ, ಅವ್ರಿಗೂ ಕೂಡ ತುಂಬ ಫಾಲೋವರ್ಸ್ಗಳಿದ್ದಾವೆ, ಅದು ಸೆಕೆಂಡ್ರಿ. ಬಟ್ ಆದರೆ ಈ ಒಂದು ವಿಚಾರ ಇದೆಯಲ್ಲ, ಯಾವುದೋ ಒಂದು ಏನು ಯಾವ CJI ಅವರು ಈ ಸ್ಟೇಟ್ಮೆಂಟನ್ನು ಕೊಡ್ತಾರಲ್ಲ, ಯಾವುದೋ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಕೊಟ್ಟಾಗ, ಅದು ಜೆನ್ಸಿ ಪೀಳಿಗೆಯ ಯುವಕರಿದ್ದಾರಲ್ಲ, ಅದರಲ್ಲೂ ಅನ್ಎಂಪ್ಲಾಯ್ಡ್ ಇರ್ತಾರಲ್ಲ, ಅದು ಅವರ ನೇರವಾಗಿ ಹೃದಯಕ್ಕೆ ತಟ್ಬಿಟ್ಟಿದೆ. ಜೊತೆಗೆ ಯಾವಾಗ ಈ ಪೇಜ್ ಕ್ರಿಯೇಟ್ ಆಯಿತು, ಪೇಜ್ ಕ್ರಿಯೇಟ್ ಆಗೋದರ ಜೊತೆಗೆ ಪೋಸ್ಟ್ಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ಒಂದಷ್ಟು ಕಡೆ ಪೇಯ್ಡ್ ಪ್ರಮೋಷನ್ ಕೂಡ ಆಗಿತ್ತು, ಒಂದಷ್ಟು ಕಡೆ ಅವರ ನಾವು ಕೂಡ ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಟ್ರೋಲ್ ಪೇಜಸ್ಗಳು ಕೂಡ ಸಪೋರ್ಟ್ ಮಾಡಿದ್ರು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವತ್ತು ದೇಶದ ಮೂಲೆಯಲ್ಲೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದು ಮುಂದಿನ ಹಂತಕ್ಕೆ ಯಾವ ರೀತಿಯಾಗಿ ತಲುಪುತ್ತೆ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ದೇಶದ ದೊಡ್ಡ ಪಾರ್ಟಿ ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರದ ನಿದ್ದೆಯನ್ನು ಗೆಡಿಸಿದೆ ಅಂದಮೇಲೆ ಯಾವ ಹಂತಕ್ಕೆ ಹೋಗಬಹುದು ಅಂತ ಹೇಳಿ. ಬಟ್ ಇವರ್ಯಾರು ರೋಡ್ಗಿಳಿದಿಲ್ಲ,
ಇವರ್ಯಾರು ಯಾವುದೇ ಒಂದು ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿ ಆಗ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿ ಮಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವು, ಹುಟ್ಕೊಂಡಿದ್ದೆಲ್ಲಿಂದ, ಜೊತೆಗೆ ತಲುಪುದು ಎಲ್ಲಿಗೆ ಅಂತ? ಯಾಕೆಂದ್ರೆ ಸಿಜೆ ಅವರು ಹೇಳಿದಂತ ಆ ಒಂದು ಮಾತು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡೋದರ ಜೊತೆಗೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿರೋದು. ಇದು ಟ್ರೆಂಡ್ ಹೇಗಿದೆ ಹೇಳ್ತಾ ಹೋಗೋದಾದ್ರೆ? ಶರತ್, ಟ್ರೆಂಡ್ ನಿಜಕ್ಕೂ ಕೂಡ ಭಯಾನಕವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯಾರಿಗೂ ಕೂಡ ಈ ಪ್ರಮಾಣದಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಮೆಂಬರ್ಶಿಪ್, ಇಷ್ಟು ಫಾಲೋವರ್ಸ್ ಆಗ್ತಾರೆ ಅನ್ನುವಂಥದ್ದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ. ಇದು ಬಹಳ ತಮಾಷೆಯಾಗಿ ಮಾಡಿದಂಥ ಒಂದು ವೆಬ್ಸೈಟು ಜಿರ್ಲೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಮಾಡ್ತಾರೆ. ನೀವು ಹೇಳಿದಾಗೆ ಸಿಜೆಐ ಅವರು ಕೊಟ್ಟಂತ ಒಂದು ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕೆಲವು ಯುವಕರು, ಕೆಲಸ ಇಲ್ಲದೆ ಇರ್ತಕ್ಕಂಥ ಕೆಲವು ಯುವಕರು ಈ ಒಂದು ಸಮಾಜದ ಒಳಗಡೆ ಜಿರ್ಳೆಗಳ ರೀತಿ ಆಗ್ಬಿಟ್ಟಿರ್ತಾರೆ. ಅವರು ಸಾಮಾಜಿಕ ಜಾಲತಾಣ ಅಥವಾ ಮಾಧ್ಯಮ ಅಥವಾ RTI ಕಾರ್ಯಕರ್ತರುಗಳಾಗಿ ಈ ವ್ಯವಸ್ಥೆ ಒಳಗಡೆ ಬಂದ್ಬಿಟ್ಟಿರ್ತಾರೆ ಅನ್ನುವಂಥದ್ದನ್ನ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ಖಂಡಿಸಿ ಅಭಿನವ್ ದಿಪ್ಕೆ ಅನ್ನುವಂಥ 30 ವರ್ಷದ ಯುವಕ ಒಂದು ಪೋಸ್ಟ್ ಅನ್ನು ಹಾಕ್ತಾನೆ. ಆ ನಂತರದಲ್ಲಿ ನಾವು ಕಾಕ್ರೋಚ್ ಜನತಾ ಪಾರ್ಟಿ, ನಾವು ಯುವಕರಿಗೋಸ್ಕರ, ಹೌದು ನಾವು ಸೋಮಾರಿಗಳು, ಹೌದು ನಾವು ಓದು ಡಿಗ್ರಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಕೂತಿರುವಂತಹ ಯುವ ಜಿರ್ಲೆಗಳು, ಅಪ್ಪ ಅಮ್ಮನ ಕೈಲಿ ಬಯಸ್ಕೊಳ್ತಾ ಇರುವಂತಹ ಜಿರ್ಲೆಗಳು, ಉದ್ಯೋಗಕ್ಕೆ ಹೋಗಕ್ಕಾಗದೆ, ಉದ್ಯೋಗ ಇಲ್ಲದೆ ಅಲಿತಿರುವಂತಹ ಒಂದು ಜಿರ್ಲೆಗಳು ನಾವು ಅನ್ನುವಂಥ ರೀತಿಯಲ್ಲಿ ಆ ಒಂದು ಪೋಸ್ಟ್ ಹುಟ್ಕೊಳ್ಳುತ್ತೆ. ಆ ಪೋಸ್ಟ್ ನಂತರದಲ್ಲಿ ವೆಬ್ಸೈಟ್ ಆಗುತ್ತೆ, ವೆಬ್ಸೈಟ್ ಅಲ್ಲಿ ಪಾರ್ಟಿ ಆಗುತ್ತೆ. ಕೋಟಿ ಜನ ಅದರ ಒಳಗಡೆ ಬರ್ತಾರೆ, ಮೆಂಬರ್ಗಳಾಗ್ತಾರೆ, ದೊಡ್ಡ ಪಾರ್ಟಿಯವರು ಮೆಂಬರ್ಗಳಾಗ್ತಾರೆ, ಫಾಲೋ ಮಾಡಕ್ ಶುರು ಮಾಡ್ತಾರೆ. ಈಗ ಬರೋಬ್ಬರಿ 2 ಕೋಟಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇರುವಂತದ್ದು ಸಂಚಲನ, ಒಂದು ರೀತಿ ಸುನಾಮಿ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿಯಲ್ಲಿ ಈ ಒಂದು ದೇಶದ ಒಳಗಡೆ ಇರ್ತಕ್ಕಂಥ ಕಿಚ್ಚು, ನಿರುದ್ಯೋಗಿ ಯುವಕರಲ್ಲಿ ಇರುವಂತಹ ಒಂದು ಕಿಚ್ಚೇನಿದೆ, ಈ ಸಿಸ್ಟಮ್ ಮೇಲೆ ಇರುವಂತಹ ಒಂದು ಕೋಪ, ಆಕ್ರೋಶ ಈ ರೀತಿಯಾಗಿ ಹೊರಗಡೆ ಬರ್ತಾ ಇದೆ. ಅವರು ಬಹಳ ಸ್ಪಷ್ಟವಾಗಿ ಒಂದು 5 ಅಜೆಂಡಾಗಳನ್ನು ಹೇಳ್ತಾರೆ. ಅಂದ್ರೆ ಇದು ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಗುರಿ ಮಾಡಿ ಹಾಕಿದಂಥದ್ದಲ್ಲ ಶರತ್. ಇದು ನಮಗೆ ಕಾಕ್ರೋಚ್ ಅಂತ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಖಂಡಿಸಿ ಅನಂತರದಲ್ಲಿ ಸಿಜೆಐ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯುವಕರನ್ನ ಕುರಿತು ಹೇಳಿದ್ದಲ್ಲ, ಇದು ಕೆಲವು ಯುವಕರನ್ನ ಈ ಸಿಸ್ಟಮ್ ಒಳಗಡೆ ಹೇಗೆ ಬರ್ತಾರೆ ಅವರು ಅನ್ನುವಂಥದ್ದನ್ನ ಹೇಳಿದ್ದು ಅನ್ನುವಂಥದ್ದನ್ನ. ಆದ್ರೆ ಅದು ಎಲ್ಲವೂ ಕೂಡ ಮೀರಿ ಹೋಗ್ಬಿಟ್ಟಿದೆ. ಇಲ್ಲಿ ಈಗ 2 ಕೋಟಿಯಷ್ಟು ಜನ ಈ ಒಂದು ಪಾರ್ಟಿಗೆ ಫಾಲೋವರ್ ಆಗ್ತಿದ್ದಾರೆ, ಸೇರ್ತಾ ಇದ್ದಾರೆ ಡಿಜಿಟಲ್ ಪಾರ್ಟಿಗೆ ಅಂತ ಹೇಳಿದ್ರೆ ಅವರ ಆಕ್ರೋಶ ಎಷ್ಟಿದೆ, ಅವರು ಏನೆಲ್ಲ ಪ್ರತಿಪಾದನೆ ಮಾಡ್ತಿದ್ದಾರೆ, ಈ ಸಿಸ್ಟಮ್ ಒಳಗಡೆ ಏನೆಲ್ಲ ಅವ್ಯವಸ್ಥೆಗಳಿದಾವೆ, ಯುವಕರ ಭವಿಷ್ಯವನ್ನ ರೂಪಿಸದಕ್ಕೆ ಆಗದೆ ಇರತಕ್ಕಂತ ಒಂದು ಸಿಸ್ಟಮ್ ಹೇಗಿದೆ ಅನ್ನುವಂಥದ್ದನ್ನ ಈಗ ಎತ್ತಿ ತೋರಿಸ್ತಿರುವಂತ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೆಂಡ್ಗಳು ಹೇಗಿದೆ ಅಂತ ಹೇಳಿದ್ರೆ, ಅವರವರ ಅವರವರ ಅಕೌಂಟ್ಗಳಲ್ಲಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ನಾನು ಕಾಕ್ರೋಚ್ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ, ಸಂಸ್ಥಾಪನಾ ಅಧ್ಯಕ್ಷ, ನಾನು ಬೀದರ್ನ MP ಆಕಾಂಕ್ಷಿ, ನಾನು MLA ಆಕಾಂಕ್ಷಿ, ಹೌದು ನಾನು ಕಾಕ್ರೋಚ್ ಜನತಾ ಪಾರ್ಟಿ, ನಮ್ಮ ಪ್ರಣಾಳಿಕೆಗಳು ಹೀಗಿರ್ತವೆ ಅನ್ನುವಂಥದ್ದನ್ನ ಈಗಾಗಲೇ ಆ ಪ್ರಣಾಳಿಕೆಗಳ 5 ಪ್ರಣಾಳಿಕೆಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಶರತ್. ಒಂದನೇದಾಗಿ ಸಿಜೆಐಗಳು ಯಾರಾಗಿರ್ತಾರೋ ಅವರು ರಿಟೈರ್ಡ್ ಆದ್ಮೇಲೆ ಅವರಿಗೆ ಬಹುಮಾನವಾಗಿ ನಾವು ರಾಜ್ಯಸಭಾ ಸದಸ್ಯತ್ವ ಸೀಟನ್ನು ಕೊಡೋದಿಲ್ಲ, ಆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾನೆ. ಇನ್ನು 4 ಒಂದು ಅಜೆಂಡಾವನ್ನ ಹೇಳುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಅಕೌಂಟ್ಗಳು ಅಂದ್ರೆ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ರೆ, ಅಧಿಕೃತವಾಗಿದ್ರು ತೆಗೆದು ಹಾಕಿದ್ರೆ ಅಂತ ಒಂದು ಚುನಾವಣಾ ಅಧಿಕಾರಿಯನ್ನ UAPA ಅಡಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೇವೆ ಅನ್ನುವಂಥ ಇದನ್ನು, ಜೊತೆಗೆ ಪಾರ್ಟಿಯಿಂದ ಪಾರ್ಟಿ ಬಿಟ್ಟು ಹೋಗುವಂಥವರಿಗೆ 20 ವರ್ಷಗಳ ಕಾಲ ಅವರು ಯಾವುದೇ ಪಾರ್ಟಿಯಲ್ಲಿ ಇರಬಾರ್ದು ಅನ್ನುವಂಥದ್ದು ಒಂದು ಕಾನೂನನ್ನ ತರ್ತೇವೆ ಅಂತ. ಅಂದ್ರೆ ಇದನ್ನ ನೇರವಾಗಿ ರಾಘವ್ ಚಡ್ಡಾಗೆ ಹೇಳದಂತ ಇದೆ. ಯಾಕೆ ಅಂತ ಹೇಳಿದ್ರೆ ರಾಘವ್ ಚಡ್ಡಾ ಇತ್ತೀಚೆಗೆ ಆಪ್ ಅಲ್ಲಿ 7 ಜನರನ್ನು ಕರ್ಕೊಂಡು ಹೋಗಿರ್ತಾರೆ ಅವರ ಆಪ್ ಇಂದ ಇದ್ದು ಬಿಜೆಪಿಗೆ. ಈ ರೀತಿಯಲ್ಲಿ 5 ಪ್ರಮುಖವಾದಂತ ಅಜೆಂಡಾಗಳನ್ನ ಇಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ 20 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿರೋದು ಈ ಅಕೌಂಟು. ಆದ್ರೆ ಇದಕ್ಕೋಸ್ಕರ ರಾಷ್ಟ್ರೀಯ ಪಕ್ಷಗಳು ಪ್ಯಾನಿಕ್ ಆಗೋ ಅವಶ್ಯಕತೆ ಇದೆಯಾ?
ಖಂಡಿತವಾಗ್ಲೂ ಪ್ಯಾನಿಕ್ ಆಗುವಂತ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಒಂದು ಕಡೆ ಬಿಜೆಪಿ ಪ್ಯಾನಿಕ್ ಆಗ್ತಾ ಇದೆ. ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಇರೋದ್ರಿಂದಾಗಿ ಬಿಜೆಪಿಯವರು ಕೌಂಟರ್ ಕೊಡಕ್ ಶುರು ಮಾಡ್ತಿದ್ದಾರೆ. ಈಗ ಅಭಿನವ್ ದಿಪ್ಕೆ ಯಾರು, ಹೇಗೆ, ಏನು, ಎಲ್ಲಿಂದ ಬಂದವರು, ಅವ್ರಿಗೆ ಆಪ್ ಜೊತೆಗೆ ಸಂಬಂಧ ಆಯ್ತು. ಆಪ್ ಪಕ್ಷದಲ್ಲಿ ಆತ ಸಾಮಾಜಿಕ ಜಾಲತಾಣದ ಇನ್ಚಾರ್ಜ್ ಆಗಿದ್ದ 2023 ಸಂದರ್ಭದಲ್ಲಿ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರಿಗೆ ಈ ರೀತಿಯ ಒಂದು ಕುಮ್ಮಕ್ಕಿದೆ, ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಸ್ಪಷ್ಟವಾಗಿ ಏನು ಅಭಿನಯ್ ದಿಪ್ಕೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಸ್ಟೇಟ್ಮೆಂಟ್ ಆಧಾರವಾಗಿ ಇಟ್ಟುಕೊಂಡು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಜನತಾ ಏನು ಜಿರ್ಲೆ ಜನತಾ ಪಾರ್ಟಿ ಅಂತ ಮಾಡ್ತಾರೆ. ಆದ್ರೆ ಕೆಲವರು ಈಗ ಪ್ಯಾನಿಕ್ ಆಗ್ತಾ ಇದ್ದಾರೆ, ತಮ್ಮ ಫಾಲೋವರ್ಸ್ ಕಡಿಮೆ ಇರುವಂತದ್ದಕ್ಕೋ, ಇದಕ್ಕೆ ಫಾಲೋವರ್ಸ್ ಜಾಸ್ತಿ ಆಗಿರುವಂತದ್ದಕ್ಕೋ, ಅಥವಾ ಇವ್ರು ಎತ್ತಾ ಇರುವಂತ ಪ್ರಶ್ನೆಗಳಿಗೋ, ಅಥವಾ ಯುವ ಜನತೆ ಈಗಾಗ್ಲೇನೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ಹೇಳ್ತಾ ಇರುವಂತದ್ದಕ್ಕೋ, ರಾಜಕೀಯ ವ್ಯಕ್ತಿಗಳನ್ನ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ ರಾಜಕೀಯ ವ್ಯಕ್ತಿಗಳನ್ನ ಅವ್ರ ನಡವಳಿಕೆಗಳನ್ನ ಪ್ರಶ್ನೆ ಅದು ಸೋಷಿಯಲ್ ಮೀಡಿಯಾದಲ್ಲಾದಂತಹ ರೆಸ್ಪಾನ್ಸ್ ಗ್ರೌಂಡ್ಗೆ ಇಳಿದಾಗ ಬರ್ಬೇಕಲ್ಲ ರೆಸ್ಪಾನ್ಸ್, ಅದು ಇಂಪಾರ್ಟೆಂಟ್ ಅಲ್ವಾ? ಈಗ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿದ್ರು 20 ಮಿಲಿಯನ್ ಫಾಲೋವರ್ಸ್ ಸಿಕ್ಬಿಡ್ತು ಅಂದ ತಕ್ಷಣ ಅವ್ರೊಂದು ಪಾರ್ಟಿ ನಿಜವಾಗ್ಲೂ ಸ್ಥಾಪನೆ ಮಾಡ್ದಂಗೆ, ಅಥವಾ ಅವ್ರೇನು ಅಧಿಕಾರಕ್ಕೆ ಬಂದ್ಬಿಡ್ತಾರೆ ನಾಳೆ, ಅಯ್ಯೋ ನಾವಿರೋದಿಲ್ಲ, ಈ ರೀತಿಯಾದಂಥ ಪ್ಯಾನಿಕ್ಗಳು ಒಂದು ರೀತಿಯಾಗಿ ತಮಾಷೆ ಅನ್ಸಲ್ವಾ ಅಂತ. ಖಂಡಿತ ಆಗ್ಲು ಇದು ಯಾವುದೇ ರೀತಿಯ ಪಕ್ಷ ಅಲ್ಲ. ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಹೀಗೆ ತಮಾಷೆಯಾಗಿ ಹುಟ್ಟಾಕದಂತ ಪ್ರಶ್ನೆ ಮಾಡದಂತ ಒಂದು ವೆಬ್ಸೈಟ್. ಆ ವೆಬ್ಸೈಟ್ಗೆ ಕೊಟ್ಟಂತ ಒಂದು ಬೆಂಬಲ, ಸೇರ್ಕೊಂಡಂತ ವ್ಯಕ್ತಿಗಳು, ಆ ವ್ಯಕ್ತಿಗಳು ಕೊಟ್ಟಂತ ಅಭಿಪ್ರಾಯಗಳು, ಈ ದೇಶದ ಒಳಗಡೆ ಇರುವಂತ ಈ ವ್ಯವಸ್ಥೆಯ ಒಳಗಡೆ ಇರುವಂತ ಅವ್ಯವಸ್ಥೆಗಳಿಗೆ ಹಿಡಿದಂತ ಕನ್ನಡಿ, ಅಂದ್ರೆ ಫ್ರಸ್ಟ್ರೇಷನ್ ಏನಿತ್ತು ಅದನ್ನೆಲ್ಲವೂ ಹೊರಗಡೆ ಹಾಕ್ತಾ ಇದ್ದಾರೆ ಯುವ ಜನತೆ. ಆ ಫ್ರಸ್ಟ್ರೇಷನ್ ಈಗ ಇತ್ತೀಚಿನ ವರ್ಷಗಳಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಇಲ್ಲಿ ಆಗ್ತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಫ್ರಸ್ಟ್ರೇಷನ್ ಅನ್ನ ಈ ಮೂಲಕ ಹೊರಗಡೆ ಆಗ್ತಾ ಇದ್ದಾರೆ. ಪ್ಯಾನಿಕ್ ಆಗುವಂತ ಅಗತ್ಯ ಇರಲಿಲ್ಲ. ಆದ್ರೆ ನಿಜವಾದಂತ ಈ ದೇಶದ ಯುವ ಜನರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಈ ಒಂದು ಸಿಜೆಪಿ ಇಂದ ಗೊತ್ತಾಗ್ತಾ ಇದೆ. ಶರತ್, ಮತ್ತೊಂದು ಕಡೆ ಶಿವು, ನನಗನ್ಸುತ್ತೆ ಇದು ಯಾವುದೋ ಒಂದು ವೈಯಕ್ತಿಕ ವಿಚಾರಕ್ಕೆ ತಗೊಂಡು, ಅಂದ್ರೆ ರಾಜಕೀಯ ಅಜೆಂಡಾ ಇಟ್ಕೊಂಡು ನೀವು ಹೇಳಿದ್ರಲ್ಲ, ಆಪ್ ಪಾರ್ಟಿಯಲ್ಲಿ ಹಿಂದೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದವರು ಅಂತೇಳಿ, ಆ ಒಂದು ಉದ್ದೇಶಕ್ಕೋ ಅಥವಾ ಯಾರನ್ನೋ ಟೀಕೆ ಮಾಡಬೇಕು ಅಂತ ಸೃಷ್ಟಿಯಾಗಿದ್ದಕ್ಕೆ ಇಡೀ ದೇಶದ ಜೆನ್ಸಿ ಅಥವಾ ಯುವಕರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಯಾಕೋ ರಾಜಕೀಯಕ್ಕೆ ನಮ್ಮ ಯುವಕರು ಬಿದ್ದಂಗೆ ಕಾಣಿಸ್ತಾ ಇದೆ, ಅಥವಾ ಅವ್ರನ್ನ ಟ್ರ್ಯಾಪ್ ತರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಪ್ಪ ನನಗೆ. ಈಗ ಏನಾಗುತ್ತೆ, ಈಗ ಇಲ್ಲಿ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಪ್ರಶ್ನೆಯನ್ನ ಎತ್ತಿದಾಗ ಯಾವುದೇ ವ್ಯಕ್ತಿ ಅವರಿಗೆ ಸಪೋರ್ಟ್ ಮಾಡಿ ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನೇ ಹೇಳ್ತಾ ಹೋಗ್ತಾ ಇರ್ತಾರೆ, ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಿರ್ತಾರೆ ಯುವ ಜನತೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಸಮಸ್ಯೆಗಳೇನ್ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದು ಯಾವುದೇ ಒಂದು ಪಾರ್ಟಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಇಲ್ಲಿ ನಿಜಕ್ಕೂ ಯಾರು ಧ್ವನಿ ಎತ್ತಿದ್ದಾರೆ, ನೀವು ಹೇಳ್ದಂಗೆ ಆಪ್ ಅಲ್ಲಿ ಇವರು ಅಭಿನಯ್ ದಿಪ್ಕೆ ಇದ್ದಿರಬಹುದು ಈ ಹಿಂದೆ, ಆದ್ರೆ ಈಗ ಇಡೀ 2 ಕೋಟಿ ಜನ ಅವರು ಮೆಂಬರ್ ಆಗೋದ್ರ ಜೊತೆ ವ್ಯಕ್ತಪಡಿಸ್ತಿರೋ ಅಭಿಪ್ರಾಯಗಳು, ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ದೋಷಗಳನ್ನ ಎತ್ತಿ ತೋರಿಸ್ತಿರುವಂತದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ರಾಜಕಾರಣಿಗಳು. ಆ ರಾಜಕಾರಣಿಗಳು ಗಮನ ಕೊಡದೇ ಇದ್ದಾಗ ನೀವು ನಿಜಕ್ಕೂ ಕೂಡ ನೇಪಾಳದಂತೆ, ಶ್ರೀಲಂಕಾದಂತೆ, ಬಾಂಗ್ಲಾದೇಶದಂತೆ ಜನ್ಜಿಗಳು ಏನಾರು ಎದ್ದಾಗ ಸಮಸ್ಯೆ ಆಗುತ್ತೆ. ಆದ್ರೆ ಇವರು ಬೀದಿಗೆ ಬರ್ತಾರ, ಪಾರ್ಟಿ ಕಟ್ತಾರ, ಆ ತರದ್ದೇನಿಲ್ಲ. ಬಟ್ ಇಡೀ ಒಂದು ಯುವಕರ ಮನಸ್ಥಿತಿ ಏನಿದೆ, ಜನ್ಜಿ ಮನಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಕ್ಕೆ ಇದು ನಿಜಕ್ಕೂ ಕೂಡ ಒಂದು ಸಾಧ್ಯತೆ ಆಗಿರುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ಅನ್ಸುತ್ತೆ. ನಿಜ ನಿಜ ನಿಜ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಕಾಕ್ರೋಚ್ ಜನತಾ ಪಾರ್ಟಿ ಯಾವಾಗ ಈ ವಿಡಂಬನಾತ್ಮಕ ಪೋಸ್ಟ್ಗಳನ್ನು ಹಾಕಿ ಇಡೀ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸೋದ್ರ ಜೊತೆಗೆ ಪ್ರತಿಯೊಬ್ಬ ಯುವಕರ ಧ್ವನಿಯಾಗಿ ಈ ಒಂದು ಪೇಜ್ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಈಗಲೂ ಕೂಡ ನಮ್ಮ ಕರ್ನಾಟಕದಿಂದಲೂ ಕೂಡ ಒಂದು ಜನ ಸಪೋರ್ಟ್ ವಿಡಿಯೋಗಳನ್ನು ಮಾಡ್ತಿದ್ದನ್ನು ನಾವು ಗಮನಿಸ್ದೆ.